ಬೇಗನೆ ಅತಿಥಿಗಳು ವೇದಿಕೆ ಮೇಲೆ ಆಸೀನರಾಗಬೇಕು. ಹಲೋ 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 ಮೊದಲನೇದಾಗಿ ಶ್ರೀ ಗ್ರಾಮದೇವಿಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಯಶಸ್ವಿ 6ನೇ ದಿನದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಬ್ನೂರ್ ಗ್ರಾಮದಲ್ಲಿ ಶ್ರೀ ಸಿದ್ದರಾಮಯ್ಯ ನಾಟ್ಯ ಸಂಘ ಮಬ್ನೂರ್ ತಾಲೂಕು ಯರಗಟ್ಟಿ ಜಿಲ್ಲಾ ಬೆಳಗಾವಿ ಇವರು ಅರ್ಪಿಸುವ 3ನೇ ಕಲಾಕುಸುಮದ ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಸನ್ಮಾನ್ಯ ಶ್ರೀ ವಿಶ್ವಾಸಣ್ಣ ವಸಂತ ವೈದ್ಯ ಅವರ ಸಹೋದರರಾದಂತ ಶ್ರೀ ಅಶ್ವಥಣ್ಣ ವೈದ್ಯ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಮಾಲಕರಾದ ಹನುಮಂತ ಅಂತನವ್, ರಮೇಶ್ ಪಟಾಕ್ ಹಾಗೂ ಅಶೋಕ್ ಮೇಟಿ, ಸನ್ನಿಗಪ್ಪ ನರಿ ಅವರು ಮಾಲಾರ್ಪಣೆ ಜೊತೆಗೆ ಸನ್ಮಾನವನ್ನು ಮಾಡಬೇಕು. ನಮ್ಮೂರ ಕಾಯೋ ದೊರೆ ನಿನಗೆ ಏನಂತ ಮಮಕಾರ ಕಣ್ಣೀರು ಪ್ರಭುವೇ ನಿಮಗೆ ಮಾಲಕರು ಸನ್ಮಾನ ಮಾಡಬೇಕು. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗು ನಿನಗುಂಟು ನಾನ ವೇಷ ನಿನ್ನ ಮಾತೆ ಗಂಧ ಘೋಷ ಸೂರ್ಯಚಂದ್ರ ಹುಟ್ಟೋತಿಲ್ಲ ನೀನು ಪಡೆದ ಸಂದೇಶ ರೇ 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 ಬಜರಂಗಿ ರೇ 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 ಪುಣ್ಯಾತ್ಮನು ನಿಜವಾಗಿ ನಮ್ಮೂರ ಕಾಯೋ ದೊರೆ ನಿನಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕುತ್ಕೊಳ್ಳಿ. ಕಣ್ಣೀರು ವರ್ಷ ಪ್ರಭುವೇ ನಿನಗೆ ಅಜಾವೆ ಜೊತೆಗಾರ ಹಸಿದವಗೆ ಕೈಯ ತುತ್ತ ನೀಡು ತಾಯಿಯ ಗುಣದವನು ಕಥೆಯೊಳಗಲು ತನ್ನ ಮಗುಳ ನಗುವ ಲಾಲಿಸು ಉಣಿಸುವನು ಗೀತೆ ಬೋಧಿಸಿದ ಕೃಷ್ಣ ಇವನೇ ನವ ಪದ ಭೀಮನೆಗೂ ಗವರಿ ಕಡತಟ್ಟುವ ಹೆತ್ತವರ ರೀತಿ ಕನ್ನದಾನ ಕುಂತಲ್ಲಿಯೇ ಯುಗ ಸಿಂಹಾಸನ ಬದರ ನಮ್ಮೂರ ಕಾಯೋ ದೊರೆ ನಿನಗೆ ಏನಂತ ಮಮಕಾರ ಕಣ್ಣೀರು ವರ್ಷೋ ಪ್ರಭುವೇ ನಿನಗೆ ಆಜಾವೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗು ನಿನಗುಂಟು ನಾನಾ ವೇಷ ನಿನ್ನ ಮಾತೆ ಸನ್ಮಾನ ಗೈದಂತ ಹಾಗೂ ಸನ್ಮಾನನ ಸ್ವೀಕರಿಸಿದಂತ ಸಹೋದರಿಗೆ ಧನ್ಯವಾದಗಳು. ಅದೇ ತರ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಫಕೀರಪ್ಪನ ದೊಡ್ಡಲಪ್ಪ ಅದ್ದನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಬ್ನೂರ್, ಅದೇ ತರ ಪುಳ್ಳಿ ಕೊಂಡಪ್ಪ ಮೇಟಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಬ್ನೂರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಮಾಲಾರ್ಪಣೆ ಜೊತೆಗೆ ಸನ್ಮಾನವನ್ನ ಶ್ರೀ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಂತ ಕೃಷ್ಣ ಮುರುಗೋಡ್ ಹಾಗೂ ಸಂಗಡಿಗರು ಮಾಡಬೇಕು. ಏಕದಂತ ಕರುಣಾಧರ ಪಾಲಿತು ಘನನಾಯಕ ಏಕದಂತ ಕರುಣಾಧರ ಪಾಲಿತು ಘನನಾಯಕ ಓ ಮಹಂತ ಸೋರ್ಗಹಂತ ಪಾಲಿತು ಶುಭದಾಯಕ ಏಕದಂತ ಕರುಣಾಧರ
ಧನ್ಯವಾದಗಳು. ಅದೇ ತರ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಂತ ಶ್ರೀ ಶಿವಪ್ಪ ವಿಮಪ್ಪ ಅಕ್ಷಿಮಣಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಮಬ್ನೂರ್ ಇವರಿಗೆ ಕೃಷ್ಣ ಭೀಮಪ್ಪ ಮಳಗಲಿ ಅವರಿಂದ ಸನ್ಮಾನ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ನನಗಂತು, ಮುನ್ನ ಮಾಡಿದ ಪಾಪ ಯಾರ ನನಗಂತು, ನೀನೇ ಹೇಳು ರಾಘವೇಂದ್ರ. ಈ ಕಾರ್ಯಕ್ರಮಕ್ಕೆ ಬಲೂನ್ ಸ್ಫೋಟಕರಾಗಿ ಹಾಗೂ ಮಿಂಚು ಹಾರಿಸುವರು ಆಗಮಿಸಿದ ಶ್ರೀ ಯಲ್ಲಪ್ಪ ಶೆಟ್ಟಪ್ಪನರಿ ಮಾಜಿ ಅಧ್ಯಕ್ಷರು ಪಿಕೆಪಿಎಸ್ ಮಬ್ನೂರ್ ಇವರಿಗೆ ಕೃಷ್ಣ ನರಿ ಅವರಿಂದ ಸನ್ಮಾನ. ಹಾಲೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀನಾಗಿರುವೆ ರಾಘವೇಂದ್ರ. ಅದೇ ನಮ್ಮ ಗ್ರಾಮದ ಯುವ ಮಿತ್ರ ಅಂತ ಆನಂದ್ ಪಾಟೀಲ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕಿತ್ತೂರು ಅವರಿಂದ ಸನ್ಮಾನ. ಇವರೆಲ್ಲ ಕೆಟ್ಟವರು, ಶಿವನಾಮಕ್ಕೆ ಕೆಟ್ಟವರು. ಇವರೆಲ್ಲ ಕೆಟ್ಟವರು, ಶಿವನಾಮಕ್ಕೆ ಕೆಟ್ಟವರು. ಕರ್ಮವನ್ನು ಇಳಿಸಿ ಬಿಟ್ಟವರು. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವಕರಂತ ಶ್ರೀ ತುಕಾರಾಮ್ ನಾಗಪ್ಪ ಮುರುವಾಡ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ವಿಠಲ್ ಹತ್ತನ ಅವರಿಂದ ಸನ್ಮಾನ. ಕವಿಮ್ಯಾಗ ಬೆಂಕಿ ಇಟ್ಟವರು, ಮಾವ್ಯಾಗ ತುಬುಕಿ ಬಿಟ್ಟವರು. ದೇಶದ ತಾಪದಲ್ಲಿ ಸುಟ್ಟು ಬಲಬಲಗ ಬಾಣ ಬಂದವರು. ಧನ್ಯವಾದಗಳು. ಅದೇ ತರ ಇನ್ನೋರ್ವ ಯುವ ಮಿತ್ರರಂತ ಶಿವಾನಂದ ನರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಎಫ್ಎಸ್ ನರಿ ಅವರಿಂದ ಗೌರವ ಸನ್ಮಾನ. ಪುಣ್ಯದ ಲೆಕ್ಕ ಮಾಡಿರಿ ಎಕ್ಕ ಬೇಕಾದಾಗ ರೊಕ್ಕ. ಪುಣ್ಯದ ಲೆಕ್ಕ ಮಾಡಿರಿ ಎಕ್ಕ ಬೇಕಾದಾಗ ರೊಕ್ಕ. ಸಿದ್ಧಾರೂಢರಿ ರಂಗಪಕ್ಕ ಇನ್ನೆಲ್ಲಿಯ ದುಃಖ. ಸಿದ್ಧಾರೂಢರಿ ರಂಗಪಕ್ಕ ಇನ್ನೆಲ್ಲಿಯ ದುಃಖ. ಪುಣ್ಯದ ಲೆಕ್ಕ ಮಾಡಿರಿ ಎಕ್ಕ ಬೇಕಾದಾಗ ರೊಕ್ಕ. ಪುಣ್ಯದ ಲೆಕ್ಕ ಮಾಡಿರಿ ಎಕ್ಕ ಬೇಕಾದಾಗ ರೊಕ್ಕ. ಅದೇ ತರ ನಮ್ಮ ಗ್ರಾಮದ ಹಿರಿಯರು ಶ್ರೀ ಪಾಂಡುರಂಗ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದಂತ ನಿಂಗಪ್ಪ ಯಲ್ಲಪ್ಪ ನೆರೆಯವರನ್ನು ಕೂಡ ಸ್ವಾಗತ ಮಾಡುತ್ತಾ ಅವರಿಗೆ ಸಣ್ಣಿಂಗಪ್ಪ ನೆರೆಯವರಿಂದ ಗೌರವದ ಸನ್ಮಾನ. ಕವಿ ನುಡಿ ಕೋಗಿ ಹಾಡಿದ ಸವಿ ನುಡಿ ತನ್ನ ಗಾಳಿಯ ಹಾಗೆ ಒಲವಿನ ಮಾತುಗಳಿರಲು ಮಲ್ಲಿಗೆ ಹೂಗಳು ಬದಲಿದ ಹಾಗೆ. ಮಕ್ಕಳು ನುಡಿದರು ಸಕ್ಕರೆಯಲ್ಲಿ, ಮಕ್ಕಳು ನುಡಿದರು ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಹಿರಿಯರು ಮಾಜಿ ಪಿಕೆಪಿಎಸ್ ಅಧ್ಯಕ್ಷರಾದಂತ ಭೀಮಪ್ಪ ಸಿದ್ದಪ್ಪ ಮಳಗಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡುತ್ತಾ ಅವರಿಗೆ ವಿಠಲ್ ಹದ್ದಣ್ಣ ಅವರ ಅಚ್ಚ ಮಾಲಕ್ ಅವರಿಂದ ಗೌರವ ಸನ್ಮಾನ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಉದಯೋ ಸವಿನುಡಿಯೋ ವಾಣಿಯ ಮೀಗೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ. ಹಲೋ, ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು
ವಿಠಲ್ ಸಣ್ಣ ಸಿದ್ದಪ್ಪ ಅಕ್ಷಿಮಣಿ ಇವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಸಿದ್ದಪ್ಪ ಸುರೇಶ್ ಪಟಾಟ ಅವರಿಂದ ಗೌರವ ಸನ್ಮಾನ. ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಆತರು ಚರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ನನ್ನನ್ನು ರಚಿಸಿದ ಹೊನ್ನಿನ ನುಡಿಯ ಅಪ್ಪನು ಹಾಡಿದ ಚಿನ್ನದ ನುಡಿಯ ಕನ್ನಡ ತಾಯಿ ನೀಡಿದವರ ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವ ಮಿತ್ರ ಅಂತ ವಿಠಲ್ ಹಾಗೂ ಮಬ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದಂತ ಕರಿಯಪ್ಪ ವಿಠಲ್ ಪಟಾತ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಪಂಚಪ್ಪ ಮೇಟಿ ಅವರಿಂದ ಗೌರವ ಸನ್ಮಾನ. ವೀರ ಧೀರರಾಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ನೆಲೆ ನಿನ್ನದು. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಹಿರಿಯರಂತ ಶ್ರೀ ಬಸಪ್ಪ ಗಂಗಪ್ಪ ಅಪ್ಪನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕಲ್ಲೊಳೆಪ್ಪ ಅಜ್ಜನವರಿಂದ ಗೌರವದ ಸನ್ಮಾನ. ವರ ಸಾಧು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ನೆಲೆ ನಿನ್ನದು ಸಂಗೀತ ಸಾಹಿತ್ಯ ಸಿರಿ ಕರುನಾಡ ಅದೇ ತರ ಮಬ್ಲೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದ ಹಾಗೂ ನಮ್ಮ ಗ್ರಾಮದ ಹಿರಿಯರಾದಂತ ಶ್ರೀ ನಾಗಪ್ಪ ಲಕ್ಷ್ಮಪ್ಪ ಬೆಳ್ಳಿವರಿ ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ಅವರಿಗೆ ಲಕ್ಷ್ಮಣ್ ಮಳಗಲಿ ಅವರಿಂದ ಗೌರವ ಸನ್ಮಾನ. ಈ ಕನ್ನಡ ಮರ್ಮನ ಮರಿಬೇಡ ಅಭಿಮಾನಿ ಈ ಕನ್ನಡ ಅಭಿಮಾನಿ ಸಂಸ್ಕೃತ ಚರಿತೆಯ ಮಹೋನ್ನತ ಕಲೆಗಳ ನೆಲೆಬೀಡ ಅದೇ ತರ ನಮ್ಮ ಗ್ರಾಮದ ಯುವಕರಾದಂತ ಶ್ರೀ ಅರ್ಜುನ್ ಪಕೀರಪ್ಪ ಮಲ್ದೂರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ನಿಂಗಪ್ಪ ಅತ್ತನವರಿಂದ ಗೌರವ ಸನ್ಮಾನ. ಹಾಡಾಗಲಿ ಹರಿಸಿದರು ಮುಡಿಗಳು ಗಳಿಸಿದರು ಕಲೆಗಳು ಎತ್ತರದ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವಕರು ತಾಲೂಕಾ ಹಿಂದ ಅಧ್ಯಕ್ಷರಾದಂತ ಶ್ರೀ ರಾಮಚಂದ್ರ ಸಿದ್ದಣ್ಣ ಮಳಗಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಅದೇ ತರ ಅವರಿಗೆ ಗೌರವ ಸನ್ಮಾನವನ್ನ ಶ್ರೀ ತುಕಾರಾಮ್ ಪಟಾತ್ ಅವರು ನೆರವೇರಿಸಬೇಕು. ಜ್ಞಾನ ಇದೆ ಬಡತನವೇ ಬೇರಾಗಿದೆ ನಮ್ಮತನವೇ ಮಗುವಾಗಿದೆ ಯಾರಿಹರು ನಿಮ್ಮಲ್ಲಿ ಮದಕರಿಯ ನಾಯಕ ಕೆಟ್ಟ ಜಯ ಯಜ್ಜಮಾರಣದಿ. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವಕರು ಪಾಂಡುರಂಗ ದೇವಸ್ಥಾನ ಕಮಿಟಿಯ ಉಪಾಧ್ಯಕ್ಷರಾದಂತ ಬಸಪ್ಪ ಸಿದ್ದಪ್ಪ ಅಡ್ಡನವರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕರಿಯಪ್ಪ ಮಳಗಲಿ ಅವರಿಂದ ಗೌರವ ಸನ್ಮಾನ. ಕನ್ನಡ ಕನ್ನಡ ರೋಮಾಂಚನವೀ ಕನ್ನಡ ಪ್ರೀತಿಸು ವಂದಿಸು ಕನ್ನಡ. ಧನ್ಯವಾದಗಳು. ಅದೇ ತರ ನಮ್ಮ ಪಾಂಡುರಂಗ ದೇವ ಸೇವಾ ಕಮಿಟಿಯ ಸದಸ್ಯರಂತ ಶ್ರೀ ಗಣಪತಿ ಪಟಾತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಫಕೀರಪ್ಪ ಮಳಗಲಿ ಅವರಿಂದ ಗೌರವ ಸನ್ಮಾನ. ಜನ್ಮ ನೀಡುತ್ತಾರೆ ನಮ್ಮತ್ತ ಅನ್ನ ನೀಡುತ್ತಾರೆ ಭೂಮಿ ತಾಯಿ ಮಾತು
ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವ ಮಿತ್ರರಂತ ಗೆದಗಪ್ಪ ಸುಂದೋಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಚಂದ್ರು ನರಿಯವರಿಂದ ಗೌರವ ಸನ್ಮಾನ. ನೆಲದ ಋಣ ತೀರಿಸಲೇಬೇಕು ತಾಯಿ. ಅದೇ ತರ ಇನ್ನೋರ್ವ ಯುವ ಮಿತ್ರ ಅಂತ ಸೋಮಪ್ಪ ನರಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಪ್ರವೀಣ್ ನರಿಯವರಿಂದ ಗೌರವ ಸನ್ಮಾನ. ಕನ್ನಡವೇ ನಮ್ಮ ಅವಳಿಗೆ ಕೈಗುಡಿ ಎಂಬ ಅದೇ ತರ ನಮ್ಮ ಗ್ರಾಮದ ಇನ್ನೋರ್ವ ಹಿರಿಯರಂತ ಯಲ್ಲಪ್ಪ ಸಿದ್ದಪ್ಪ ಪಟಾತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕಾಳೇಶ್ ಅವರಿಂದ ಗೌರವ ಸನ್ಮಾನ. ಕನ್ನಡವೇ ಅವಳಿಗೆ ಕೈಗುಡಿ ಎಂಬ ಮಾತಾಡೋ ದೇವರಿಗೂ ಕಾಪಾಡು. ಅದೇ ತರ ಇನ್ನೋರ್ವ ಹಿರಿಯರಂತ ಗಂಗಪ್ಪ ಪಟಾತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಹನುಮಂತ ಅದ್ದನವರಿಂದ ಗೌರವ ಸನ್ಮಾನ. ಬರೆಯೋರ ತವರೂರು ಗಡಿಯೋರ ಹಿರಿಯೋರು ಮೆಚ್ಚೋರ ನವಿಲೂರು ನುಡಿಸೋರ ಮೈಸೂರು. ಹಲೋ, ಧನ್ಯವಾದಗಳು. ಅದೇ ತರ ಇನ್ನೋರ್ವ ಯುವ ಮಿತ್ರ ಅಂತ ಶ್ರೀಮಂತ್ ನರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಅಶೋಕಣ್ಣ ಮೇಟೆ ಅವರಿಂದ ಗೌರವ ಸನ್ಮಾನ. ಕೂಡಿದರೆ ಕಾಣುವುದು ಎದು ತುಂಬ ಹಾಗಾಗುವುದು ಮಧುರ ಮಧುರ ಇದು ಅಮರ ಅಮರವಿದು. ಅದೇ ತರ ಇನ್ನೋರ್ವ ನಮ್ಮ ಗ್ರಾಮದ ಹಿರಿಯರಂತ ಕರಿಯಪ್ಪ ಆಡಿನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕಲ್ಲೋಳಿ ಅವರಿಂದ ಗೌರವ ಸನ್ಮಾನ. ಮುಗಿಲಾಗುವೆ ಹನಿಯಾಗುವೆ ಮಳೆಯಾಗಿ ಹೊಳೆಯಾಗಿ ಇನ್ನೋರ್ವ ಯುವ ಮಿತ್ರ ಅಂತ ವಸಂತ್ ಪಾಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಎಫ್ಎಸ್ ನದಿ ಅವರಿಂದ ಗೌರವ ಸನ್ಮಾನ. ಉಸಿರಾಗುವೆ ಹಸಿರಾಗುವೆ ಭರಣಿಗೆ ತುಪ್ಪಾಗಿ ಕಡಲಾಗುವೆ ಅಲ್ಲಿ ಅಲೆಯಾಗುವೆ ಎಲ್ಲ ನಡುಪಾಪ. ಅದೇ ತರ ನಮ್ಮ ಗ್ರಾಮದ ಯುವ ಹಿರಿಯರಾದಂತ ನಿಂಗಪ್ಪನ ದೊಡ್ಡಲಪ್ಪ ಹಟ್ಟಣ್ಣವರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಅವರ ಪ್ರೀತಿಯ ಶಿಷ್ಯ ಎಫ್ಎಸ್ ನರಿ ಅವರಿಂದ ಗೌರವ ಸನ್ಮಾನ. ಎಲ್ಲರ ನಡುಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡನೆ. ಅದೇ ತರ ಇನ್ನೋರ್ವ ಯುವ ಸಹೋದರ ಸ್ನೇಹಿತರ ಅಂತ ಮುತ್ತಪ್ಪ ಶಿವಪ್ಪ ಮೇಟೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಭರಮಪ್ಪ ಕಲ್ಲೋಳಿ ಅವರಿಂದ ಗೌರವ ಸನ್ಮಾನ. ಬಿಸಿಯಾಯ್ತು ಗಿರಿಯ ಮೈ ಚುರುಕಾಯ್ತು ಗಿರಿಯ ಕೈ ಏಳಿ ಮೇಲೆ ಚಿಲಿಪಿಲಿಯ ಕೈ ಎಂದಾರವಿವ. ಧನ್ಯವಾದಗಳು. ಅದೇ ತರ ಇನ್ನೋರ್ವ ಯುವಕರಾದಂತ ಶ್ರೀ ಸತೀಶ್ ದ್ಯಾಮಪ್ಪ ಮಳಗಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ತುಕಾರಾಮ್ ಪಟಾತ್ ಅವರಿಂದ ಗೌರವ ಸನ್ಮಾನ. ಮರಗಿಡದ ತಲೆಯ ಬರೆಸಿ ನಿಮ್ಮದಿಂದ ನೆಲವ ಕೊಡಿಸಿ ಅದೇ ತರ ಈ ನಾಟಕ ಕಾರ್ಯನಿರ್ವಹಿಸಲು ಪ್ರಮುಖ ಪಾತ್ರ ವಹಿಸಿದಂತ ಹನುಮಂತ ಅದ್ದನವರು, ರಮೇಶ್ ಪಟಾತ್, ಅಶೋಕಣ್ಣ ಮೇಟಿ, ಸನ್ನಿಂಗಪ್ಪ ನರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಅಲ್ಲೇ ಸಾಮೂಹಿಕವಾಗಿ ಸನ್ಮಾನಗೈಬೇಕು. ಧಗ ಧಗ ಹಿಡಿಯುವೆ ಧಗ ಧಗ ಬೆಳಗುವೆ ನೀನು ಬರೆದ ದಿನವಿಲ್ಲ. ಅಂಬರವೇರಿ ಅದೇ ತರ ಈ ನಾಟಕದ ಸಂಗೀತ ಬಳಗ ಹಾಗೂ ಹಾರ್ಮೋನಿಯಂ ಗುರುಗಳನ್ನ ಗೆದಗಪ್ಪ ನರಿ ಅವರು ಸನ್ಮಾನ ಮಾಡಬೇಕು. ಅವ್ರ ಜೊತೆ ಕೆಂಚಪ್ಪ ಮಳಗಲೂರು ಕೂಡ ಸಾಥ್ ಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತೀವಿ.
ಅದೇ ತರ ಸಂಗೀತ ಬಳಗ ಎಲ್ಲಾರು ಮಾಡಿಬಿಡ್ರಿ ಅಲ್ಲೇ ಅದೇ ತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಬ್ಲೂರ್ ಗ್ರಾಮದ ಸಮಸ್ತ ಗುರು ಹಿರಿಯರನ್ನ ತಾಯಂದ್ರನ್ನ ಸಂಗೀತ ಬಳಗವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದ ಈ ಡ್ರಾಮಾ ಸೀನ್ಸ್ ಅವರನ್ನು ಕೂಡ ಈ ಸ್ವಾಗತ ಮಾಡುತ್ತಾ ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಅದೇ ತರ ಧನ್ಯವಾದಗಳು ಎಲ್ಲರಿಗೆ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ವಿಶ್ವಾಸನ ವಸಂತ ಅವರು ವೈದ್ಯ ಅವರು ನಡೆಸಿಕೊಡ್ಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಂತ ಅಶ್ವಥನ್ನ ವೈದ್ಯರು ಈ ಕಾರ್ಯಕ್ರಮವನ್ನ ಎಲ್ಲ ನಮ್ಮ ಗ್ರಾಮದ ಹಿರಿಯರು ಅವರ ಜೊತೆ ಯಾದಿಯಾಗಿ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೂಡಲ ಸೂರ್ಯನೇ ಹರಿಸಿನ ಬಂದಾರ ಚಳುವ ಸೂರ್ಯನೇ ಕುಂಕುಮ ಬಂದಾರ ಕಾಮನ ಕೆಲ್ಲೂರು ಜೋಲಿ ಹಸಿದೆ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಜಗತ್ತಿಗರಾಗಿ ಕರುನಾಡಲೇ ಮತ್ತೆ ಹುಟ್ಟಬೇಕು ನಾನು. ಅದೇ ತರ ಮುಂದಿನದಾಗಿ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನಮ್ಮ ಭಾಗದ ಜನಪ್ರಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಫಕೀರಪ್ಪಣ್ಣ ಅಡ್ಡನವರು ಹಾಗೂ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಬ್ಲೂರು ಪುಂಡ್ಲಿಕಣ್ಣ ಹೊನ್ನಪ್ಪ ಮೇಟೆ ಅವರು ಕೂಡ ಅವರಿಗೆ ಜೊತೆಯಾಗಿ ಎಲ್ಲ ಹಿರಿಯರು ಆದಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಜ್ಯೋತಿ ತಾಯಿನವೇ ಜಾತ ವಿಜಾತನನ್ನು ಬೇಡ ದೇವನೂರಿ ರಾತ್ರಿ ಜಾತ ಎಂಬುವಂತೆ ಉದ್ಘಾಟನೆ ಮತ್ತು ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಅದೇ ತರ ಮುಂದಿನದಾಗಿ ಮೊದಲನೇ ಲೈನ್ ದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಬಲೂನ್ ಸ್ಫೋಟನೆ ಮಾಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೊದಲನೇ ಸಾಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಅದರ ಜೊತೆಗೆ ಅಲ್ಲೇ ಸಸಿಗೆ ನೀರುಣಿಸುವ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಸಿಗೆ ನೀರುಣಿಸುವ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಬೇಕು. ಹಸುರಿನ ಬನಸಿರಿಗೆ ಒಲಿದು ಸರಸ್ವತಿ ದಯವಿಟ್ಟು ಎಲ್ಲ ಮಹಿಳೆಯರು ಸಸಿಗೆ ನೀರು ಉಣಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅದೇ ತರ ಹರಿಯುವ ನದಿ ಮೊದಲನೇ ಮತ್ತು ಎರಡನೇ ಮತ್ತು
ಮೂರನೇ ಸಾಲಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮಹನೀಯರು ಪಾರಿವಾಳ ಹಾರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗೆ, ನಿಮ್ಮ ಭಾಗ್ಯ ನಮಗೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅದೇ ತರ ಈ ಕಾರ್ಯಕ್ರಮನ ಉದ್ದೇಶಿಸಿ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಶ್ರೀ ಅಶ್ವತ್ಥಣ್ಣ ವೈದ್ಯ ಅವರು ಈ ಕಾರ್ಯಕ್ರಮ ಒಂದೆರಡು ಮಾತುಗಳಾಗಬೇಕು. ಅದೇ ತರ ಮುಂದಿನದಾಗಿ ನಮ್ಮ ಗ್ರಾಮದ SLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳು ಇಲ್ಲಿ ಅದಾರ. ಈ ಕಡೆ ವೇದಿಕೆ ಪಕ್ಕ ಬೇಕು. ಅವರಿಗೆ ಗೌರವವಾದಂತ ಸನ್ಮಾನವನ್ನ ಈ ವೇದಿಕೆ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಸುಕ್ಷೇತ್ರ ಗ್ರಾಮವಾಗಿರುವ ಮಬ್ನೂರು ಗ್ರಾಮದ ಗ್ರಾಮ ದೇವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಈ ಒಂದು ನಮ್ಮ ನೆಚ್ಚಿನ ಗ್ರಾಮವಾಗಿರುವ ಮಬ್ನೂರು ಗ್ರಾಮದಲ್ಲಿ ಈ ಒಂದು 6ನೇ ದಿನದ ಒಂದು ಯಶಸ್ವಿಯ ಗ್ರಾಮ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ದರಾಮಯ್ಯ ನಾಟ ಸಂಘ ಮಬ್ನೂರ್ ಇವರು ಅರ್ಪಿಸುವ 3ನೇ ಸುಂದರ ಕಲಾ ಸುಕುಮ ರೈತನ ತಾಕತ್ತು ಸರ್ಕಾರಕ್ಕೇನು ಗೊತ್ತು ಅರ್ಥಾತ್ ಅನ್ನದಾತರಿಗೆ ಆಸರೆಯಾದ CM ಈ ಒಂದು ಸಾಮಾಜಿಕ ನಾಟಕದ ಈ ಒಂದು ಸುಂದರವಾದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆತ್ಮೀಯರು ಹಾಗೂ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಫಕೀರಪ್ಪನ ಹದ್ದಣ್ಣವರವರೇ ಹಾಗೂ ಈ ಭಾಗದ ಇನ್ನೋರ್ವ ನಾಯಕರು ಆತ್ಮೀಯರು ಆಗಿರುವಂತಹ ಮಬ್ನೂರು ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಿರುವಂತಹ ಮೇಟಿ ಅವರೇ ಹಾಗೂ ಎಲ್ಲ ಮಳಗಲಿ ಬಂಧುಗಳೇ, ನರಿ ಬಂಧುಗಳೇ, ಪಟಾತ್ ಬಂಧುಗಳೇ ಹಾಗೂ ಎಲ್ಲ ಅಗಸಿಮಣಿ ಬಂಧುಗಳೇ, ಅವರಿವರನ್ನದೇ ವೇದಿಕೆ ಮೇಲೆ ಆಶೀರ್ವಾಗಿರುವಂಥ ಎಲ್ಲ ಮಬ್ನೂರು ಗ್ರಾಮದ ಗುರು ಹಿರಿಯರೇ, ರೈತ ಬಾಂಧವರೇ, ಯುವ ಮಿತ್ರರೇ, ಕಲಾವಿದರೇ, ಕಲಾಭಿಮಾನಿಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಈ ನಾಟಕದ ರೂವಾರಿ ಆಗಿರುವಂಥ ಎಲ್ಲ ಈ ಕಾರ್ಯಕ್ರಮದ ಸದಸ್ಯರೇ, ತಮ್ಮೆಲ್ಲರಿಗೂ ಗ್ರಾಮ ದೇವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯನ ಕೋರಿ ನನ್ನ ಅನಂತ ಕೋಟಿಯ ಪ್ರೀತಿ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಬಂಧುಗಳೇ, ಬಹಳ ಸಂತೋಷದ ವಿಷಯ ಏನಂದರೆ 5 ವರ್ಷಕ್ಕೊಮ್ಮೆ ನಡೆಯುವ ಈ ಒಂದು ಮಬ್ನೂರು ಗ್ರಾಮದ ಗ್ರಾಮ ದೇವರ ಜಾತ್ರಾ ಮಹೋತ್ಸವದ ಒಂದು ಸುಂದರ ಗಳಿಗೆ ನಾವೆಲ್ಲರೂ ನಮ್ಮ ಇಷ್ಟ ದೇವರನ್ನ ದಿನಾಲೂ ನಾವು ಆರಾಧನೆ ಮಾಡ್ತೀವಿ, ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಆದರೆ ಈ ಜಾತ್ರೆ ಬಹಳ ವಿಶಿಷ್ಟವಾದ ಜಾತ್ರೆ. ಜಾತಿ ಧರ್ಮ ಪಕ್ಷಪಾತ ನೋಡದೆ ಸರ್ವಧರ್ಮರನ್ನ ಒಗ್ಗಟ್ಟಿನಿಂದ ತಗೊಳ್ಳೋದು ಯಾವುದಾದ್ರೂ ಜಾತ್ರೆ ಇದ್ರು ಗ್ರಾಮದೇವ ಜಾತ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಬಂಧುಗಳೇ. ಯಾಕಂದ್ರೆ ಈ ಒಂದು ಜಾತ್ರೆ ಬಹಳ ಮಾನವ ಕುಲಕ್ಕೆ ಒಂದು ಒಳ್ಳೆಯದಾಗುವಂತಹ ಒಂದು ಮಹತ್ವದ ಜಾತ್ರೆ. ಯಾಕಂದ್ರೆ ಇಲ್ಲಿ ಮಬ್ನೂರು ಗ್ರಾಮದಲ್ಲಿ ಸಾಕಷ್ಟು ರೈತರು ಇವತ್ತು 1 ಎಕರೆಗೆ 100 ರಿಂದ 120 ಟನ್ ಬೆಳೆಯುವಂತಹ ಶಕ್ತಿಯನ್ನ ಇವತ್ತು ಮಬ್ನೂರು ಗ್ರಾಮದಲ್ಲಿ ಈ ಪುಣ್ಯ ಭೂಮಿ ಆಗಿರುವಂತಹ ಮಬ್ನೂರು ಒಂದು ಭೂಮಿಯಲ್ಲಿ ತಾವೆಲ್ಲರೂ ಬೆಳಿತೀರಿ. ಇದಕ್ಕೆ ಒಂದೇ ಕಾರಣ, ನಿಮ್ಮಲ್ಲಿರ್ತಕ್ಕಂತಹ ದೇವರ ಮೇಲೆ ಭಕ್ತಿ ಇರುವಂತಹ ಕಾರಣನೇ ಇವತ್ತು 100 ರಿಂದ 120 ಟನ್ ಕಬ್ಬನ್ನ ಬೆಳೆಯುವಂತ ಶಕ್ತಿ ಆ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಅಂತಹ ಭಕ್ತಿ ಇದೆ. ಸಾಕಷ್ಟು ನಾವು ಇವತ್ತು ಮಬ್ನೂರು ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಜಾತ್ರೆ ಮಹೋತ್ಸವ ಇದ್ರೂ ನಾವು ಅತ್ಯಂತ ಪ್ರೀತಿಯಿಂದ ಇವತ್ತು ಶಾಸಕರಾಗಿರ್ಬೋದು ಹಾಗೂ ನನ್ನ ವೈಯಕ್ತಿಕ ಆಗಿರ್ಬೋದು ಪ್ರೀತಿಯಿಂದ ಮಬ್ನೂರು ಗ್ರಾಮಕ್ಕೆ ನಾವು ಬರ್ಲಿಕ್ಕೆ ಇಚ್ಛಿಸ್ತೇವೆ. ಯಾಕಂದ್ರೆ ಅಷ್ಟು ಇಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಒಂದು ಶಕ್ತಿ ಇದೆ. ಇವತ್ತು ತಾವೆಲ್ಲರೂ ನೋಡ್ಬೋದು, ನಾನು ಮೊನ್ನೆ ಕೂಡ ನಾಟಕಕ್ಕೆ ಬಂದಿದ್ದೆ, ಇವತ್ತು ನೋಡಿದೆ. ಇವತ್ತು ಮಬ್ನೂರು ಗ್ರಾಮ ಯಾವ ರೀತಿ ಆಗಿದೆ ಅಂದ್ರೆ
ಇಡೀ ಭೂಮಂಡಲ ಇವತ್ತು ಮಬ್ನೂರು ಪೂರ ಹಳ್ಳಿ ಒಂದು ಸ್ವರ್ಗವಾಗಿ ನಿರ್ಮಾಣ ಆಗಿದೆ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಭಕ್ತಿಯಿಂದ ಸ್ವರ್ಗವಾಗಿ ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದೇ ರೀತಿ ನಿಮ್ಮ ಒಂದು ಭಕ್ತಿ ಸದಾಕಾಲ ಆ ದೇವಿ ಮೇಲೆ ಇರಲಿ, ಆ ದೈವಿಯ ಕೃಪೆ ಮಬ್ನೂರು ಜನತೆ ಮೇಲೆ ಇರಲಿ ಅಂತ ಸದಾ ಹೇಳುತ್ತಾ, ಮುಂಬರುವ ದಿನಮಾನಗಳಲ್ಲಿ ಒಳ್ಳೆ ಮಳೆಯಾಗಿ ತಾವು ಕೂಡ 100ರಿಂದ 120 ಟನ್ನು ಕಬ್ಬು ಬರೋದು, 150ರಿಂದ 170 ಟನ್ನು ಕಬ್ಬು ಬೆಳೆಯುವಂಥ ಶಕ್ತಿ ಆ ತಾಯಿ ತಮಗೆ ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ, ಈ ಒಂದು ಸಾಮಾಜಿಕ ನಾಟಕವನ್ನ ಎಲ್ಲ ಹಿರಿಯರು ಸೇರಿ ಮಾಡಿದ್ದಾರೆ. ನೀವೆಲ್ಲರೂ ಶಾಂತ ರೀತಿಯಿಂದ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು, ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ನಾಟಕವನ್ನ ಯಶಸ್ವಿಗೊಳಿಸಬೇಕಂತೂ ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಪ್ರೀತಿಯ ಸಹೋದರ ಆಗಿರುವಂತಹ ವಿಶ್ವಾಸ ವೈದ್ಯರು ಆಗಮಿಸಬೇಕಾಗಿತ್ತು. ಕಾರಣಾಂತರ ಹೂಲಿಯಲ್ಲಿ ಕೂಡ ಗ್ರಾಮ ದೇವರ ಜಾತ್ರೆ ಇರೋದಕ್ಕೋಸ್ಕರ ಅಲ್ಲಿಯೂ ನಾಟಕ ಒಂದು ಉದ್ಘಾಟನೆ ಇತ್ತು, ಬಸರ್ಗಿಯಲ್ಲಿ ಇತ್ತು. ಹೀಗಾಗಿ ಅನೇಕ ಕಡೆ ಒಂದೇ ಸಮಯದಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದ ಕಾರಣ ಎಲ್ಲ ಹಿರಿಯರು ಅವರ ಅನುಪಸ್ಥಿತಿಯಲ್ಲಿ ತಾವು ಬರಬೇಕು ಅಂತ ನನಗೆ ಒಂದು ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದಂಥ ಎಲ್ಲ ಸಮಸ್ತ ಮಬ್ನೂರು ಗ್ರಾಮದ ಹಿರಿಯರಿಗೆ, ಯುವ ಮಿತ್ರರಿಗೆ ಹಾಗೂ ನಾಟಕದ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ, ತಾಯಿಯಂದರಿಗೆ ವಂದಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಒಳ್ಳೆಯದಾಗಲಿ, ಆ ತಾಯಿಯ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಶುಭ ಹಾರೈಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡೋ ಅವಕಾಶ ಕೊಟ್ಟಂತ ಸರ್ವರಿಗೂ ಧನ್ಯವಾದನ ತಿಳಿಸಿ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನಮಸ್ತೆ. ಆತ್ಮೀಯ ಸಹೋದರ ಅಶ್ವತ್ಥಣ್ಣ ವೈದ್ಯ ಅವರಿಗೆ ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದಂತ ಈ ಬಾರಿ SLC ಪರೀಕ್ಷೆಯಲ್ಲಿ ನಮ್ಮ ಊರಿಗೆ ಹಾಗೂ ಈ ಹೈಸ್ಕೂಲ್ಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ಶ್ರೀ ಕುಮಾರಿ ಕುಮುದಿನಿ ನರಿ 98%. ಅದೇ ತರ ಪಾರ್ವತಿ ಈರಪ್ಪ ಹಡಪದ್ ಅವಳು ಕೂಡ 96%. ಭೀಮವ್ವ ಲಕ್ಷ್ಮಣ್ ಚಂದ್ರಿಗೆ ಅವಳು ಕೂಡ 95% ಅಂಕಗಳನ್ನು ಗಳಿಸಿ ನಮ್ಮ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ನಮ್ಮ ಅಶ್ವತ್ಥಣ್ಣ ವೈದ್ಯ ಅವರು ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂಡ ಅವರಿಗೆ ಸನ್ಮಾನಗೈಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಾಧನೆ ತೋರಿದ ಜಾರಿಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ಸಾವಿರ ವಂದನೆ. ಸಾಧನೆ ತೋರಿದ ಜನಗೆ ಗೆಲುವಿನ ಬಂಗಾರಿ ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ನೀಲಾಂಬರದ ಬೆಳದಿಂಗಳಲ್ಲಿ ಧನ್ಯವಾದಗಳು ಎಲ್ಲ ಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ. ಅದೇ ತರ ಯಶಸ್ವಿಯಾಗಿ ಇಂದು ಗ್ರಾಮ ದೇವಿ ಜಾತ್ರೆ 6ನೇ ದಿನ, ನಾಳೆ ದಿನ ನಡೀತಕ್ಕಂಥ ಗ್ರಾಮ ದೇವಿ ಜಾತ್ರೆಗೆ ನಮ್ಮ 3ನೇ ವಾರ್ಡ್ನಲ್ಲಿ ಒನ್ನಾಟ ಕಾರ್ಯಕ್ರಮ ಇರುವುದರಿಂದ ಊರಿನ ಎಲ್ಲ ತಾಯಂದಿರು ಆರತಿಯನ್ನ ತೆಗೆದುಕೊಂಡು ಬರಬೇಕು. ಅದೇ ತರ ಚೌರ ಇರ್ತಕ್ಕಂಥ ಎಲ್ಲ ಜೋಗಮ್ಮಗಳು ಕೂಡ ಬರಬೇಕು. ಅಚ್ಚುಕಟ್ಟಾಗಿ ಅವರವರ ಮನೆಯ ಮುಂದಿನ ರಸ್ತೆಗಳನ್ನ ಸ್ವಚ್ಛ ಮಾಡ್ಕೋಬೇಕು. ನಾಳೆಯ ಕಾರ್ಯಕ್ರಮನೂ ಕೂಡ ಎಲ್ಲರೂ ತಾಯಂದಿರು, ನಮ್ಮ ಗ್ರಾಮದ ಹಿರಿಯರು, ಯುವ ಮಿತ್ರರು, ಯುವ ಸ್ನೇಹಿತರು ಎಲ್ಲರೂ ಕುಡ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾನ್ಯರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇವರಿಗೆ ವಂದನೆಗಳನ್ನು ಅರ್ಪಿಸುವ ಈ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.